ದೊಡ್ಡವರ ಗುದ್ದಾಟ ನಡೀತಾ ಇದೆ. ಈಗಾಗಲೇ ರಾಜ್ಯಸಭೆಗೆ ಅನೌನ್ಸ್ ಆಗಿರ್ತಕ್ಕಂತಹ ಟಿಕೆಟ್ಗಳನ್ನು ನಾವು ನೋಡಿದಾಗ ಕಾಂಗ್ರೆಸ್ 3 ಸ್ಥಾನಗಳಲ್ಲಿ ಗೆಲ್ಲೋದಕ್ಕೆ ಅವಕಾಶ ಇರುವಂಥದ್ದು ಮೈತ್ರಿ ಪಕ್ಷಗಳಿಗೆ, ಅದರಲ್ಲಿ ವಿಶೇಷವಾಗಿ ಬಿಜೆಪಿಗೆ ಮಾತ್ರನೇ 1 ಸ್ಥಾನ ಗೆಲ್ಲೋದಕ್ಕೆ ಅವಕಾಶ ಇತ್ತು. ಮೈತ್ರಿ ಅಭ್ಯರ್ಥಿಯಾಗಿ HD ದೇವೇಗೌಡ ಕಣಕ್ಕಿಳಿಯುವಂತಹ ನಿರೀಕ್ಷೆ ಹುಸಿಯಾಗಿದೆ. ಯಾಕಂದರೆ ಬಿಜೆಪಿಗೆ ಮಾತ್ರ ಇದ್ದಂಥದ್ದು, ಆದರೆ ಮೈತ್ರಿಯ ಕಾರಣಕ್ಕಾಗಿ ದೇವೇಗೌಡರಿಗೆ ಏನಾದರೂ ಬಿಟ್ಟುಕೊಡ್ತಾರಾ ಈ ಅನುಮಾನ ಇತ್ತು. ದೇವೇಗೌಡರ ಜೊತೆಗೆ DV ಸದಾನಂದಗೌಡರ ಹೆಸರು ಮುಂಚೂಣಿಯಲ್ಲಿತ್ತು. ಅವರ ಹೆಸರನ್ನು ರಾಜ್ಯ ಬಿಜೆಪಿಯ ಕೋರ್ ಕಮಿಟಿಯವರು ಆಯ್ಕೆ ಮಾಡ್ಕೊಂಡಿತ್ತು. ಹಾಗೆಯೇ ಸುಮಲತಾ ಅಂಬರೀಶ್ ಅವರ ಹೆಸರು ಕೂಡ ರೆಕಮೆಂಡ್ ಮಾಡಲಾಗಿತ್ತು. ಅವ್ರ ಬಗ್ಗೆಯೂ ಕೂಡ ಚರ್ಚೆಗಳು ನಡೆದಿದ್ವು. ಆದರೆ ಕೊನೆ ಗಳಿಗೆಯಲ್ಲಿ ಬಿಜೆಪಿ ಹೈಕಮಾಂಡ್ ಬೇರೆಯದೇ ನಿರ್ಧಾರವನ್ನು ಕೈಗೊಂಡಿದೆ. ಯಾಕಂದರೆ ಬಿಜೆಪಿ ಹೈಕಮಾಂಡ್ ಕಳೆದ ಕೆಲವಾರು ಚುನಾವಣೆಗಳನ್ನು ನೋಡ್ತಾ ಹೋದಾಗ ವಿಧಾನ ಪರಿಷತ್ ಮತ್ತು ರಾಜ್ಯಸಭೆ ಚುನಾವಣೆಗಳಲ್ಲಿ ತನ್ನ ಕಾರ್ಯಕರ್ತರನ್ನ ಇದಕ್ಕೆ ಆಯ್ಕೆ ಮಾಡೋದರ ಕಡೆಗೆ ಒಂದು ವಿಶೇಷವಾದಂಥ ಒಂದು ಮಾನದಂಡವನ್ನು ರೂಪಿಸಿಕೊಂಡು ಬಂದಂತೆ ಗೋಚರಿಸ್ತಾ ಇದೆ. ದೇವೇಗೌಡ, ಸದಾನಂದಗೌಡ, ಸುಮಲತಾ ಅವರ ಬದಲಿಗೆ ಹೊಸ ಮುಖಕ್ಕೆ ಈ ಬಾರಿ ಬಿಜೆಪಿ ಹೈಕಮಾಂಡ್ ಮಣೆ ಹಾಕೋದ್ರೊಂದಿಗೆ ತನ್ನ ಸಂಪ್ರದಾಯವನ್ನು ಅದು ಮುಂದುವರಿಸಿದೆ. ಹುಬ್ಬಳ್ಳಿಯ ಶಿಕ್ಷಣ ತಜ್ಞ RSS ಮೂಲದ ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನ ಕಣಕ್ಕೆ ಇಳಿಸಲಾಗಿದೆ. ಆ ಮೂಲಕ ಪ್ರೊಫೆಸರ್ ಎಂ ನಾಗರಾಜ್ ಅವರು ಈ ಬಾರಿ ಬಿಜೆಪಿಯ ಅಭ್ಯರ್ಥಿಯಾಗಿ ರಾಜ್ಯಸಭೆ ಕಣದಲ್ಲಿದ್ದಾರೆ. ಅವರು ರಾಜ್ಯಸಭೆ ಸದಸ್ಯರಾಗುವಂಥದ್ದು ಖಚಿತ. ಅಂತಿಮ ಹಂತದಲ್ಲಿ ಪ್ರೊಫೆಸರ್ ಎಂ ನಾಗರಾಜ್ ಅವರ ಹೆಸರನ್ನ ಘೋಷಣೆ ಮಾಡಲಾಗಿದ್ದು, ಯಾವುದೇ ಲಾಬಿಗೆ ಮಣೆ ಹಾಕದೆ ಬಿಜೆಪಿ ಹೈಕಮಾಂಡ್ ಇಂಥದ್ದೊಂದು ಕ್ರಮವನ್ನು ಕೈಗೊಂಡಿದೆ. ಆದರೆ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ನವರು ಒಕ್ಕಲಿಗ ಸಮುದಾಯವನ್ನ ಇವರು ಕಡೆಗಣಿಸ್ತಾ ಇದ್ದಾರೆ ಅನ್ನುವಂತಹ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ವಿಧಾನ ಪರಿಷತ್ನಲ್ಲಿ 5ನೇ ಅಭ್ಯರ್ಥಿ ಅಂದರೆ ಒಟ್ಟು 7ನೇ ಅಭ್ಯರ್ಥಿಯಾಗಿ ಈಗ ಕಣಕ್ಕೆ ಇರುವಂಥದ್ದು 2 ಇದ್ದಾರೆ. ಇದರಲ್ಲಿ ಕಾಂಗ್ರೆಸ್ ತನ್ನ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದರೆ JDS ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ ಮೈತ್ರಿಯಿಂದಾಗಿ. DKಶಿ ಅತ್ಯಾಪ್ತರಿಗೆ ಟಕ್ಕರ್ ಕೊಡೋದಕ್ಕೆ NDA ಅಭ್ಯರ್ಥಿಯಾಗಿ ಗೋವಿಂದರಾಜ್ ಅವರನ್ನ ಕಣಕ್ಕೆ JDSನವರು ಇಳಿಸಿದ್ದಾರೆ. 5ನೇ ಅಭ್ಯರ್ಥಿಗೆ 4 ಮತಗಳ ಕೊರತೆ ಇದೆ. ಕುದುರೆ ವ್ಯಾಪಾರದ ಭೀತಿ ಇದರಿಂದಾಗಿ ಎದುರಾಗ್ತಾ ಇರುವಂಥದ್ದು. 3 ಪಕ್ಷಗಳಲ್ಲೂ ಕೂಡ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಶಾಸಕರ ರೆಸಾರ್ಟ್ ವಾಸ್ತವ್ಯಕ್ಕೆ 3 ಪಕ್ಷಗಳಿಂದ ಕೂಡ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ರೆಸಾರ್ಟ್ ಕರ್ಕೊಂಡೋಗಿ ಮತ್ತೆ ಇವ್ರಿಗೆಲ್ಲ ಪಾಠ ಮಾಡ್ತಾರೆ, ಹಿಂಗೆಲ್ಲ ವೋಟಿಂಗ್ ಹಾಕಬೇಕು, ವೋಟಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. DK ಶಿವಕುಮಾರ್, ಕುಮಾರಸ್ವಾಮಿ ಮಧ್ಯೆ 5ನೇ ಅಭ್ಯರ್ಥಿನ ಗೆಲ್ಲಿಸೋದಕ್ಕೆ ಫೈಟ್ ಇದೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಫೈಟ್. ಆದರೆ ಕಾಂಗ್ರೆಸ್ಗೆ ಇಲ್ಲೊಂದು ತಾಂತ್ರಿಕವಾದಂಥ ಎಡ್ಜ್ ಇದೆ. ಅದನ್ನು ಹೇಗೆ ಅವರು ಬಳಕೆ ಮಾಡ್ಕೊಳ್ತಾರೆ ಮುಂದೆ ಚುನಾವಣೆ ನಡೆದಾಗ ಅನ್ನೋದು ಕೂಡ ನೋಡಬೇಕು. ಅಥವಾ ಅವರು JDS ಬುಟ್ಟಿಗೆ ಏನಾದರೂ ಕೈ ಹಾಕಿ ಅಲ್ಲಿಂದ ಕ್ರಾಸ್ ವೋಟಿಂಗ್ ಮಾಡಿಸ್ತಾರಾ, ಈ ಅನುಮಾನವು ಕೂಡ ಬಲವಾಗಿರುವಂಥದ್ದು. ಪರಸ್ಪರ 2 ಶಾಸಕರನ್ನು ಸೆಳೆಯೋದಕ್ಕೆ, ಹಾಗೆಯೇ ಕಾಂಗ್ರೆಸ್ನ ಶಾಸಕರನ್ನು ಸೆಳೆಯೋದಕ್ಕೆ ಕುಮಾರಸ್ವಾಮಿ ಅವರು ಕೂಡ ಮುಂದಾಗಬಹುದು. ಈ ಒಂದು ಪ್ರಯತ್ನವೂ ಕೂಡ ಇಲ್ಲಿ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಪ್ರಯತ್ನದಲ್ಲಿ ಯಾರು ಯಶಸ್ವಿ ಆಗ್ತಾರೆ ಅವರು ತನ್ನ ಅಭ್ಯರ್ಥಿನ ಗೆಲ್ಲಿಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗತ್ತೆ.